ಹೊಸ ದಿನ ಎನ್ನುವ ಹರುಷ ಎಂದು ಈ ಹರುಷ ಇವತ್ತಿಗೆ ಮಾತ್ರ ಸೀಮಿತವಾಗದಿರಲಿ ಎಂದು ಇದೇ ಹರುಷ ತುಂಬಿರಲಿ ಎಲ್ಲರ ಜೀವನದುದ್ದಕ್ಕೂ ಎಂದೆಂದು. ಹ್ಯಾಪಿ ನ್ಯೂ ಇಯರ್ ಆಲ್ 2025 ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ಕೇಳ್ಕೊಳ್ಳೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಗುಡ್. ಈ ವರ್ಷ ಎಲ್ಲರೂ ಏನೇನು ಅಂದ್ಕೊಂಡಿದ್ರೆ ಎಲ್ಲರ ಕನಸು ನನಸಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಈ ವರ್ಷ ನ್ಯೂ ಇಯರನ್ನು ಸಿಂಪಲ್ಲಾಗಿ ಕೇಕ್ ತಂದು ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ. ಸೆಲೆಬ್ರೇಷನ್ ಮುಗಿಸಿ ಸಿಂಪಲ್ಲಾಗಿ 1 ಡೇ ಟ್ರಿಪ್ ಅಂತ ಹೊರಗಡೆ ಹೋದ್ವಿ. ಎಲ್ಲಿಗೆ ಹೋದ್ವಿ ಗೆಸ್ ಮಾಡಿ, ಕೊನೆವರೆಗೆ ವಿಡಿಯೋ ನೋಡಿ. ಸೊ ನಾವು ಹೊರಟ್ವಿ. ನಮ್ಮ ಜೊತೆಗೆ ನಮ್ಮ ಫ್ರೆಂಡ್ ಫ್ಯಾಮಿಲಿ ಒಂದಿತ್ತು, ಇಬ್ಬರು ಜೊತೆಗೆ ಹೊರಟ್ವಿ. ನೋಡ್ರಿ, ಸುತ್ತ ಫಾರೆಸ್ಟ್ ಇರೋದ್ರಿಂದ ಎಲ್ಲಿ ನೋಡಿದ್ರು ನಿಮಗೆ ಗ್ರೀನ್ ಕಾಣುತ್ತೆ. ಗ್ರೀನ್ ನೋಡಿದ್ರನ ಮನಸ್ಸಿಗೆ ಏನೋ ಒಂಥರ ಖುಷಿ ಫೀಲ್ ಆಗುತ್ತೆ. ನೇಚರ್ ಅಂದ್ರನ ಹಂಗೆ, ನೇಚರ್ ನಡ್ಬರ್ಕಿದ್ರೆ ಮನಸ್ಸು ಫುಲ್ ರಿಲ್ಯಾಕ್ಸ್ ಅನ್ಸುತ್ತೆ. ಅಂದಂಗೆ ನಾವು ಎಲ್ಲಿ ಹೊರಟಿವಪ್ಪ ಅಂದ್ರೆ, ನಾವು ಹೊರಟಿದ್ದು ಸಾತೋಡಿ ಫಾಲ್ಸ್. ಅದು ನಮ್ಗೆ 1-2 ಅವರ್ ಜರ್ನಿ. ಇದು ಎಲ್ಲಿ ಬರುತ್ತಪ್ಪ ಅಂದ್ರೆ ಉತ್ತರ ಕನ್ನಡ ಡಿಸ್ಟಿಕ್ಕು. ಅದು ಅಲ್ಲೇ ನಮ್ಮ ಜೊತೆ ಮಕ್ಕಳಿರೋದ್ರಿಂದ ನಮಗೇನು ಜರ್ನಿ ಬೋರ್ ಅನ್ನಿಸ್ಲಿಲ್ಲ. ಬೆಳಗ್ಗೆ ಬೇಗನ ಹೊರಡಬೇಕಪ್ಪ ಅಂತ ಅಂದ್ಕೊಂಡ್ವಿ. ಬೆಳಗ್ಗೆ ಬೇಗ ಹೊರಟ್ರೆ ಬಿಸಿಲು ಇರೋವಾಗಲೇ ಅಲ್ಲಿಗೆ ಹೋಗಿ ರೀಚ್ ಆಗ್ಬೋದು ಅಂತ ಅಂದ್ಕೊಂಡ್ವಿ. ಅಂದರೂ ಅಲ್ಲಿ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ 1 ಗಂಟೆ ಆಗೋಗಿತ್ತು. ಬಿಸಿಲು ಇರೋವಾಗಲೇ ಹೋದರೆ ನೀರಲ್ಲಿ ಚೆನ್ನಾಗಿ ಆಟ ಆಡ್ಬೋದು. ಲೇಟ್ ಆಗೋದ್ರೆ ಬಿಸಿಲು ಹೋಯ್ತಪ್ಪ ಅಂದರೆ ಚಳಿ ಆಗುತ್ತಲ್ಲ, ಮಕ್ಕಳಿರೋದ್ರಿಂದ ನೀರಲ್ಲಿ ಆಟ ಆಡೋಕೆ ಆಗೋದಿಲ್ಲ. ನೋಡ್ರಿ, ನಾವು ಆಲ್ಮೋಸ್ಟ್ ರೀಚ್ ಆದ್ವಿ. ನೋಡಿದರೆ ನಿಮಗೆ ಬ್ಯಾಕ್ ವಾಟರ್ ಕಾಣ್ತಿರ್ಬೋದು. ವ್ಯೂ ಅಂತೂ ಮಸ್ತ್ ಕಾಣತೈತಲ್ಲ. ಸೊ ಫೈನಲಿ ಡೆಸ್ಟಿನಿ ರೀಚ್ ಆದ್ವಿ. ಇದೇ ಪಾತಲ್ಲಿ ಸುಮಾರು 1.5 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಹೋಗಬೇಕು. ಇದು ಫಾಲ್ಸ್ ವ್ಯೂ ಪಾಯಿಂಟು. ನೋಡ್ರಿ ಎಷ್ಟು ಮಸ್ತ್ ಕಾಣುತ್ತಲ್ಲ. ಸುತ್ತ ನೋಡ್ರಿ, ಎಲ್ಲೇ ನೋಡಿದ್ರು ನಿಮಗೆ ಗ್ರೀನರಿ ಕಾಣುತ್ತೆ. ಇದು ಎವರ್ ಗ್ರೀನ್ ಫಾರೆಸ್ಟ್ ಆಗಿರೋದ್ರಿಂದ ನಿಮ್ಗೆ ವರ್ಷ ಪೂರ್ತಿ ಹೀಗೆ ಗ್ರೀನ್ ಆಗಿರುತ್ತೆ. ಜನ ನೋಡ್ರಿ ಎಷ್ಟು ಜನ ಅದಾರು. ಇಲ್ಲಿ ಯಾವಾಗಲೂ ಇಷ್ಟು ರಶ್ ಇರುತ್ತೆ, ಸಿಕ್ಕಾಪಟ್ಟೆ ಜನ ಬರ್ತಾರೋ. ಆದರೆ ಮಳೆಗಾಲದಲ್ಲಿ ಮಾತ್ರ ಈ ಕಡೆ ಬರಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬೀಳುತ್ತೆ, ರಸ್ತೆ ಎಲ್ಲ ಹಾಳಾಗಿರುತ್ತೆ, ಮತ್ತು ಜಿಗ್ನೆಗಳ ಕಾಟನೂ ತುಂಬ ಇರುತ್ತೆ. ಇದನ್ನು ಕರ್ನಾಟಕದ ನಯಾಗರ ಫಾಲ್ಸ್ ಅಂತಲೂ ಕರೀತಾರೆ. ಇದು ಸುಮಾರು 15 ಮೀಟರ್ ಹೈಟಿಂದ ಬೀಳ್ತೈತಿ. ಇದರ ನೀರು ಹರಿದು ಹೋಗಿ ಮುಂದೆ ಕಾಳಿ ನದಿ ಸೇರ್ತೈತಿ. ಸುತ್ತ ಬೆಟ್ಟ ಗುಡ್ಡ ಮಧ್ಯೆ ಜಲಪಾತ, ಏನು ಮಸ್ತ್ ಅನ್ಸತ್ತಲ್ಲ. ಇಲ್ಲಿ ಬಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಬರೋಕೆ ಮಸ್ತ್ ಪ್ಲೇಸ್ ಇದು. ಬಂದ್ರೆ ಮಸ್ತ್ ಎಂಜಾಯ್ ಮಾಡ್ತೀರಿ. ನೋಡ್ರಿ, ಮಸ್ತ್ ಎಂಜಾಯ್ ಮಾಡತ್ತಾರು ಮಕ್ಕಳು. ನನ್ನ ಫ್ರೆಂಡು ಆ ಕಡೆ ಇದ್ರು, ಅವರು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ ನಂಗೆ. ಇಲ್ಲಿ ನನ್ನ ಮಗಳು ಯಾಕೆ ಅಳ್ತಾ ಇದ್ದಳು ಅಂದ್ರೆ, ಸಿಕ್ಕಾಪಟ್ಟೆ ನೀರು ಕೋಲ್ಡ್ ಇತ್ತಲ್ಲ, ಹಾಗಾಗಿ ಸಾಕು ಆಟ ಆಡೋದು ನೀರಲ್ಲಿ ಅಂತ ಅಂದ್ರೆ ಅವಳು ಇನ್ನೂ ಸ್ವಲ್ಪ ಹೊತ್ತು ಆಡೋಣ ಅಂತ ಗಲಾಟೆ ಮಾಡ್ತಿದ್ದಳು. ಸುತ್ತ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಬಟ್ ನೀರು ಇಷ್ಟು ಕೋಲ್ಡ್ ಇತ್ತಲ್ಲ, ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು. ನೀರಿಗೆ ಇಳಿದ ಕೂಡಲೇ ಫುಲ್ಲು ಚಳಿ ಅನ್ಸತ್ತಿತ್ತು. ಆಮೇಲೆ ನೀರಲ್ಲಿ ಕುಂತ್ಕೊಂಡಾದ್ಮೇಲೆ ಚಳಿ ಹೋಯಿತು. ಆಮೇಲೆ ನೀರು ಬಿಟ್ಟು ಬರೋಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಅವಳು ನನ್ನ ಮಗಳು ಫೋಟೋ ತೆಗಿ ಅಂತಿದ್ದಳು ನನಗೆ. ನಾನು ಅವಳು ಹೇಳಿದ್ದನ್ನು ಕೇಳಿಸ್ಕೊಳ್ದೆ ವಿಡಿಯೋ ಮಾಡ್ತಿದ್ನಲ್ಲ, ಹಾಗಾಗಿ ನನಗೆ ನೀರು ಹಾಕಕ್ಕೆ ಬರ್ತಿದ್ದಾಳೆ ಅವಳು. ಮಸ್ತ್ ಆಟ ಆಡ್ರು, ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ರು.
ಫಾಲ್ಸಿಂದ ಹೊರಟ್ವಿ. ನೀರಲ್ಲಿ ಆಟ ಆಡಿ ಮತ್ತು ಅಲ್ಲಿ ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗಬೇಕಿತ್ತಲ್ಲ ಫಾಲ್ಸ್ ಹತ್ರ. ಹಾಗಾಗಿ ಸ್ವಲ್ಪ ಹಶ್ವಾಗ್ತಾಯಿತ್ತು ಮತ್ತು ಮಕ್ಕಳು ಹಶ್ವಾಗ್ತಾ ಇತ್ತು ಅಂತಿದ್ರು. ಹಾಗಾಗಿ ಏನಾದ್ರು ಲೈಟಿಂಗ್ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೋಟೆಲ್ಗೆ ಬಂದ್ವಿ. ಇದು ಅರಮನೆ ಹೋಟೆಲ್ ಅಂತ ಯಲ್ಲಾಪುರದಲ್ಲಿ ಇರೋದು. ಇದು ಇವಾಗ ನ್ಯೂ ಆಗಿದೆ ಅನಿಸುತ್ತೆ. ಹೋಟೆಲ್ ಅಂತೂ ಚೆನ್ನಾಗಿತ್ತು. ಅಲ್ಲಿ ನೋಡ್ರಿ ಪೇಂಟಿಂಗ್ಸ್ ಅದು ಹಾಕಿದ್ರು. ಪೇಂಟಿಂಗ್ಸ್ ಅಂತೂ ಮಸ್ತ್ ಇತ್ತು. ನನಗಂತೂ ಪೇಂಟಿಂಗ್ಸ್ ನೋಡಿ ಫುಲ್ ಖುಷಿ ಆಯ್ತು. ಇಲ್ಲಿ ನೋಡ್ರಿ ಮಕ್ಕಳು ಫುಲ್ ಮಸ್ತಿ ಮಾಡತ್ತಾರು. ಅವರು ಐಸ್ ಕ್ರೀಮ್ ಬೇಕಂತಿದ್ರು. ನಾವು ಲೈಟಂಗಿ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದ್ವಿ. ಸ್ನ್ಯಾಕ್ಸ್ ತಿಂದು ಅಲ್ಲಿಂದ ಮನೆಗೆ ಹೊರಟ್ವಿ. ಓಕೆ ಗೈಸ್, ಈಗ ಜಸ್ಟ್ ಮನೆಗೆ ಬಂದ್ವಿ. ಇವತ್ತಂದ್ರೂ ಫುಲ್ ಸುಸ್ತಾಗೈತಿ, ಇನ್ನು ರೆಸ್ಟ್ ಮಾಡಬೇಕು. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್.